ಸಂಗ್ರಹದಲ್ಲಿ ಜಿಬಿಎ ಹೊಸ ಮೈಲಿಗಲ್ಲನ್ನು ಸಾಧಿಸ್ತಾ ಇದೆ. 5 ನಗರ ಪಾಲಿಕೆಗಳಲ್ಲಿ ಭಾರೀ ಆಸ್ತಿ ತೆರಿಗೆ ಸಂಗ್ರಹವಾಗಿದೆ. ಜೂನ್ 9ರವರೆಗೆ 2,94,956 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜಿಬಿಎ ಬೊಕ್ಕಸಕ್ಕೆ ಬಂದಿದೆ. ಈ ಪೈಕಿ 44.02% ಆಸ್ತಿ ತೆರಿಗೆ ಸಂಗ್ರಹವಾಗಿದೆ. ಪೂರ್ವ ನಗರ ಪಾಲಿಕೆ ಶೇಕಡಾ 47.35% ಸಂಗ್ರಹ ಮಾಡಿದೆ. ಪಶ್ಚಿಮ ನಗರ ಪಾಲಿಕೆ ಶೇಕಡಾ 45.26% ಶೇಖರಣೆ ಮಾಡಿದೆ. ದಕ್ಷಿಣ ನಗರ ಪಾಲಿಕೆ ಶೇಕಡಾ 45.25% ಸಾಧನೆಯನ್ನ ಮಾಡಿದೆ. ಕೇಂದ್ರ ನಗರ ಪಾಲಿಕೆ ಶೇಕಡಾ 44.10 ಸಂಗ್ರಹ ಮಾಡಿದೆ. ಉತ್ತರ ನಗರ ಪಾಲಿಕೆ ಶೇಕಡಾ 36.89% ತೆರಿಗೆಯನ್ನ ಸಂಗ್ರಹ ಮಾಡಿದೆ. ಪ್ರತಿ ಬಾರಿಯೂ ಕೂಡ ಈ ತೆರಿಗೆ ಸಂಗ್ರಹ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಮೇಲ್ವರ್ಗದಲ್ಲಿದ್ದಂತಹ ಜನರೇ ಸಾಕಷ್ಟು ಅನ್ಯಾಯವನ್ನ ಮಾಡಿರೋದನ್ನ ನಾವು ಗಮನಿಸಿದ್ದೇವೆ. ತೆರಿಗೆ ಸಂಗ್ರಹ, ತೆರಿಗೆ ಕಟ್ಟಿ ಅಂತ ಹೇಳಿದ್ರೆ ಸಬೂಬನ್ನ ಕೊಡೋದು, ಒಂದಷ್ಟು ವರ್ಷಗಳ ಕಾಲ ಹಾಗೆ ತಳ್ಕೊಂಡು ಹೋಗಿರೋದೆಲ್ಲವನ್ನೂ ಕೂಡ ಗಮನಿಸಿದ್ದೇವೆ. ಬಟ್ ಆದ್ರೆ ಈ ಬಾರಿ ಅತಿ ಹೆಚ್ಚಿಗೆ ತೆರಿಗೆ ಸಂಗ್ರಹ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಟ್ ಏನೇ ತೆರಿಗೆ ಸಂಗ್ರಹ ಆದ್ರೂ ಕೂಡ ಡೆವಲಪ್ಮೆಂಟ್ ಅಂತ ಬಂದಂತಹ ಸಂದರ್ಭದಲ್ಲಿ ನಮ್ಮ ತೆರಿಗೆ ಹಣವನ್ನ ಕಟ್ಟಿಸ್ಕೊಂಡವರು ಸರಿಯಾಗಿ ಡೆವಲಪ್ಮೆಂಟ್ ಮಾಡಲ್ಲ, ಸರಿಯಾಗಿ ನೀರು ಸಿಗಲ್ಲ, ಮತ್ತೆ ರಸ್ತೆ ನಿರ್ಮಾಣ ಮಾಡುವುದಿಲ್ಲ. ತೆರಿಗೆಯನ್ನ ಮತ್ತೆ ವಂಚನೆ ಮಾಡ್ತಾ ಇರುವವರ ವಿರುದ್ಧ ಸರಿಯಾದಂತಹ ಕ್ರಮವನ್ನ ಕೂಡ ತೆಗೆದುಕೊಳ್ಳುವುದಿಲ್ಲ. ಮಧ್ಯಮ ವರ್ಗದವರು ಸರ್ಕಾರದ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ಈ ಐ ಪ್ರೊಫೈಲ್ಸ್ ಇದ್ದವರು ನೋಡಿ, ಎಕ್ಸಾಂಪಲ್ ಮಂತ್ರಿ ಮಾಲ್ ನೋಡಿ, ಸರಿಯಾಗಿ ತೆರಿಗೆ ಕಟ್ಟೋದಿಲ್ಲ, ಅಂತವ್ರಿಗೆ ಇಷ್ಟು ವರ್ಷ ಅಂತ ರಿಯಾಯಿತಿ ಕೊಡೋದು, ಮತ್ತೆ ಬೀಗ ಹಾಕೋದು, ಈ ರೀತಿಯಾದಂತಹ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ.